ಸಂತೋಷ ಪಡಬೇಡಿ. ಏನೋ ಅಪ್ಪನ ಹೆದರಿಕೆಗೆ ಇಷ್ಟ ಮಾಡಿದ್ದು ಅಣ್ಣನ ಹೆದರಿಕೆಗಷ್ಟೇ. ಈ ಮನೆಯಲ್ಲಿ ಯಾವ ಕಾರಣಕ್ಕೂ ನೀವು ಉಳಿದು ಸ್ವಪ್ನ ಮಂಟಪ ಪಡೆಯುವುದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಯಾಕೆಂದ್ರೆ ಎಂದೋ ನನ್ನ ದೃಷ್ಟಿ ಆ ಸ್ವಪ್ನ ಮಂಟಪದ ಮೇಲೆ ಬಿದ್ದಾಗಿದೆ. ಹೇಗೂ ಬಂದಿದ್ರಲ್ಲ, ಬಂದ ಹಾಗೆ ಹೋಗುವುದು ಒಳ್ಳೆಯದತ್ತಿಗೆ. ಗಂಡನ ಮನೆಯೊಳಗೆ ಏನೇ ಅಮೃತ, ಅತ್ತಿಗೆ ನಿನ್ನ ಯಶೋಗಾಂತಿ ಬಹಳ ತಿಳಿದಿದ್ದೇನೆ ನಾನು. ಹೌದಾ? ಹೌದೌದು. ಯಾವ ತರಗತಿಯಲ್ಲಿ ಬಂದಿದ್ದೆ ಪಠ್ಯ ಪುಸ್ತಕದಲ್ಲಿ? ಯಾವ ತರಗತಿಯಲ್ಲೂ ಬರಲಿಲ್ಲ, ಯಾವ ಪಠ್ಯ ಪುಸ್ತಕದಲ್ಲೂ ಇಲ್ಲ. ಮತ್ತೆ ನಿನಗೆ ಸಂಗ್ರಾಮದ ಪರಿಚಯ ಉಂಟೇನೆ? ಸಂಗ್ರಾಮ ಇಲ್ಲಿಯ ಸೇನಾಧಿಕಾರಿ. ಅಯ್ಯೋ, ನಮ್ಮ ಸಂಗ್ರಾಮ. ನಿನ್ನ ಸಂಗ್ರಾಮದ ತಂಗಿ ನಾನು. ಅಯ್ಯೋ, ನಮ್ಮ ಸಂಗ್ರಾಮ ತಂಗಿಯ? ಓಹೋ, ನಾನು ಎಣಿಸಿದ್ದೆ ಒಂದು ಕಾಲಕ್ಕೆ ಸಂಗ್ರಾಮನನ್ನು ನೀನು ಪ್ರೀತಿಸಿದ್ಯಂತೆ. ಹೌದಾ? ಹೌದು. ನಾನು ಎಣಿಸಿಕೊಂಡದ್ದು ಏನು? ನನ್ನ ಮನೆಗೆ ನೀನು ಅತ್ತಿಗೆಯಾಗಿ ಬರ್ತೀಯನ್ನೋ ಹಾಗೆ. ಆದ್ರೆ ಕಾಲ ನೋಡು, ಯಾರ ಕಾಲ ಎಳಿತದೆ ಅನ್ನೋದು ಗೊತ್ತಾಗೋದಿಲ್ಲ. ನಿನ್ನ ಮನೆಗೆ ನಾನು ನಿನಗೆ ಅತ್ತಿಗೆಯಾಗಿ ಬಂದ್ಬಿಟ್ಟೆ ನೋಡು. ಅಭಿನಂದನೆಗಳು. ಆದೀತು, ಬಹಳ ಸಂತೋಷ. ಹೇಳಿದ್ಯಲ್ಲ, ಏನು? ನಾನು ಈಗಿಂದ ಈಗಲೇ ನನ್ನ ಕನಸೆಲ್ಲವುದನ್ನು ಬಿಟ್ಟು ನಾನು ನನ್ನ ಮನೆಗೆ ಹೋಗ್ಬೇಕು, ಗಂಟು ಮಟ್ಟ ಕಟ್ಟಬೇಕು. ಹೌದತ್ತಿಗೆ. ಸುಮ್ಮನಿರೇ. ಏನು? ನೀನು ನನಗೆ ಹೇಳುವವಳು, ನೀನೇನು ಮಾಡ್ತಾ ಇದ್ದಿ? ನೀನು ಮದುವೆ ಆದ ಹೆಣ್ಣು. ಹೌದು. ನೀನು ಗಂಡನ ಮನೆಯಲ್ಲಿ ಜೀವನ ಮಾಡ್ಬೇಕಾದವಳು. ನೀನೆಂತದ ಇಲ್ಲಿ ತವ್ರ ಮನೆಯಲ್ಲಿ ಬೇಳೆ ಬೇಯಿಸ್ತಾ ಇರುವುದು? ಅತ್ತಿಗೆ, ನಮ್ಮದ್ದು ಅಳಿ ಸಂತಾನ. ಓಹೋ, ಈ ಅಳಿ ಸಂತಾನದ ವಿಶೇಷತೆಯೇ ಹಾಗೆ. ಮನೆಯಲ್ಲಿ 1000 ಗಿಡ ಫಲ ಕೊಡುವುದಿದ್ರು ಅಲ್ಲಿರುವುದಲ್ಲ. ಹೆಂಡತಿ ಮನೆಯಲ್ಲಿ ಇದ್ದದ್ದು ಒಂದೇ ಒಂದು ಅಕ್ಕಿ ಮರ ಆದ್ರೂ ಆ ಮರಕ್ಕೂ ತಲೆ ಇಲ್ಲದಿದ್ರು ತಲೆ ಇಲ್ಲದ ಆ ಮರಕ್ಕೆ ಬುಡ ಮಾಡ್ತಿರು. ಎಂತದ್ದು? ಬುಡ ಮಾಡು. ಅದು ಅಳಿ ಸಂತಾನ. ಇವತ್ತು ನೀನೇ ಹೇಳಿದ್ದು ಒಳ್ಳೇದಾಯ್ತು. ಯಾಕೆ ಕೇಳೋದು? ಕಡಿಮೆ ಅಲ್ಲ, ಅದೆಲ್ಲ ತಂಗಿಯ ಮೇಲೆ ಪ್ರೀತಿಯಿಂದ ಎಲ್ಲ ತಂಗಿಗೂ ಅಕ್ಕನಿಗೂ ಕೊಟ್ಟು ಗಂಡಾದವ ಹೆಂಡತಿ ಮನೆಯಲ್ಲಿ ಸೋತು ಬದುಕುತ್ತಾನೆ ಅಂತ ಶ್ರೀಮಂತಿಕೆ ನಮ್ಮದು. ಸುಮ್ಮನೆ ಶ್ರೀಮಂತಿಕೆಲ್ಲ ಎಂತದಲ್ಲ, ಗಂಡನ ಮನೆ ಇಲ್ಲ ಅಂತ ಹೇಳು ಮೊದಲು. ನೀನ್ ಹೇಳ್ತೀಯ? ಹೌದೇ. ನಾನು ಎಲ್ಲಿಗಂತ ಹೋಗುವುದು? ಉಗಾಂಡ ಅನ್ನೋದು ಎಲ್ಲಿ ಅಂತ ನನಗೆ ಭೂಪಟ ಹುಡುಕಿ ಸಾಕಾಯ್ತು. ಅದು ಇನ್ನೂ ಸಿಗ್ಲಿಲ್ಲ ಅಂತ ಅಲ್ಲಿ. ಹೌದಾ? ಹಳೆ ಅಧ್ಯಾಪಕನೆಲ್ಲ ಹಿಡ್ಕೊಂಡು ಕೇಳಿದ್ರೆ ನಮಗ್ ಗೊತ್ತಿಲ್ಲ ಹೇಳ್ತಾರೆ. ನೋಡು, ನಾವಿಲ್ಲಿಂದ ಹೋಗ್ತೇನೋ ಬಿಡ್ತೇನೋ, ಹೋಗುವುದೊಳಗೆ ಇಲ್ಲಿ ಇದ್ದವರನ್ನಷ್ಟು ಸರಿ ಮಾಡಿ ಹೋಗುದಿಲ್ಲ. ನಮ್ಮ ಮನೆಗೆ ಬಂದದ್ದೇ ದೊಡ್ಡದು, ಅದು ತಪ್ಪು. ಬಂದು ಯಜಮಾನಿಕೆ ನಿನದು. ಏನಿದ್ರು ಯಜಮಾನಿಕೆ ನಂದು, ಬಿಟ್ಟ ನನ್ನ ಮಗಳದ್ದು. ಗೊತ್ತಾಯ್ತಲ್ಲ? ನನ್ನ ಮಗನೊಂದು ಮಾಟ ಮಾಡಿ ಮದುವೆ ಆದೆ. ಪಾಪಿ, ನಾಯಿ ಹಾಗೆ ಮನೆಯಲ್ಲಿ ಇರ್ಬೇಕು ನೀನು ಕೆಲಸ ಮಾಡ್ಕೊಂಡು. ಮಾಟ ನಾನು ಮಾಡುದಾ? ಅಮ್ಮ, ಏನೈತೆ? ಹಳೆ ಹೋರಿ ಬಂತು. ಮದುವೆ ಆಗಿ ಬಂದದ್ದು ಸಂತೋಷವಾಯ್ತು. ನನ್ನ ಮುದ್ದಿನ ಆಶೀರ್ವಾದ ಮಾಡಪ್ಪ. ಮತ್ತೇನ್ ಗೊತ್ತುಂಟಾ? ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸಕ್ಕರೆ ಕಾಯಿಲೆ ಉಂಟು. ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿ ಅಡುಗೆ ಮಾಡು. ನಮ್ಮಲ್ಲಿ ಹಾಗೆ ಅಡಿಗೆಗೆಲ್ಲ ಸಕ್ಕರೆ ಹಾಕುವುದು, ಪಾನಕಕ್ಕೆ ಬೇರೆ. ಒಳ್ಳೆ ಅಡುಗೆ ನಿಮ್ಮ ಮನೆ ಹಾಕೋದು. ಅತ್ತಿಗೆ ಆಶೀರ್ವಾದ ಮಾಡಿಯಪ್ಪ. ಇನ್ನಾದ್ರೂ ಒಳ್ಳೇದಾದ್ರು. ಹೌದು, ಅತ್ತಿಗೆ ಎಂದರೆ ತಾಯಿಗೆ ಸಮಾನ. ನನ್ನ ಮಗಳು ಎಷ್ಟು ಕಲ್ತಿದ್ದಾರೆ. ನಮ್ಮ ಮನೆ ಈಗ ಸಂಪೂರ್ಣ ಬದಲಾಗಿದೆ. ನಮ್ಮ ಮನೆ ಅಂತ ಹೇಳಿದ್ರೆ ಒಂದು ನಾಟಕ ಮಂಡಳಿ ಆಗಿದೆ. ಏನು ಚಿಂತೆ ಮಾಡಬೇಕು. ಕೆಲವ್ರನ್ನೆಲ್ಲ ನೋಡ್ರು ಗೊತ್ತಾಗ್ತದೆ ಯಾರ್ಯಾರಿಗೆ ಯಾವ್ಯಾವ ರೋಗ ಉಂಟು ಅಂತ. ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಜೀವನಕ್ಕೆ ಅವಕಾಶ ಉಂಟು. ಅವ್ರವ್ರ ದಾರಿ ಅವ್ರವ್ರು ನೋಡ್ಕೊಳ್ಬಹುದು. ನೀವಳ ಬರಮ್ಮ. ಅತ್ತಿಗೆ, ಇದು ಪ್ರಾರಂಭ ಅಷ್ಟೇ. ಆಟ ಹೇಗೆ ಮುಗಿಸ್ತೇನೆ ನೋಡಿ ನಾನು. ಅತ್ತೆ, ಇದುವರೆಗೆ ನಿಮ್ಮ ಕಾಲ, ಇನ್ನು ಮೇಲೆ ಸೊಸೆ ಕಾಲ. ಹೌದಾ?